ನಿಜ ಶಾಂತಿ, ನೀನಲ್ಲಷ್ಟೆಲ್ಲ ಕಷ್ಟಪಟ್ಟು ಏನೋ ಪ್ರಯತ್ನ ಪಡ್ತಾ ಇದೀಯ. ಆದರೆ ನಾನಲ್ಲಿ ಏನೂ ಮಾಡೋಕ್ಕಾಗದೆ ಬರಿಗೈಯಲ್ಲಿ ಬಂದಿದ್ದೀನಿ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಕೋಪ ಬರ್ತಾ ಇದೆ. ಬಿಡು ಚಿನ್ನು, ನೀನ್ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಇವತ್ತು ನೀನ್ ರಮೇಶನ್ ನೋಡಿದ್ದು ನಮಗೊಳ್ಳೇದೇ ಆಯ್ತು. ಯಾಕೆ ಗೊತ್ತಾ, ಅವನೀಗ ಅದೇ ಏರಿಯಾದಲ್ಲಿದ್ದಾನಂತ ನಮ್ಗೆ ಕನ್ಫರ್ಮ್ ಆಯ್ತಲ್ಲ. ಇವಾಗ ನಿನ್ ಕೈಯಿಂದ ಮಿಸ್ ಆಗಿರ್ಬೋದು ಚಿನ್ನು, ಆದ್ರೆ ನಾಳೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಶಾಂತಿ, ನಾಳೆನೇ ಅವ್ನ ಏರಿಯಾಗೆ ಹೋಗ್ತೀನಿ. ಒಂದು ಇಂಚು ಬಿಡಲ್ಲ, ಎಲ್ಲ ಕಡೆ ಹುಡುಕ್ತೀನಿ, ಸಿಕ್ಕೇ ಸಿಗ್ತಾನೆ. ನೀನು ಆ ಏರಿಯಾದಲ್ಲಿ ಅವನ್ನ ನೋಡಿದ್ಯಲ್ಲ, ಈಗ ಅವನು ಆ ಏರಿಯಾನ ಬಿಟ್ಟು ಹೋಗೋ ಪ್ರಯತ್ನ ಪಡ್ತಿರ್ತಾನೆ. ಅದಕ್ಕೂ ಮುಂಚೆ ನೀನು ಅವನ್ನ ಹುಡುಕ್ಲೇಬೇಕು. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋ ಚಿನ್ನು, ರಮೇಶ ದುಡ್ಡಿಗೆ ಆಸೆ ಪಡೋನು, ಹೌದಲ್ವಾ? ಹೌದು ಶಾಂತಿ, ಅವನ ಗುಣನೇ ಹಾಗೆ. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನ ಅವನು. ಮೊದಲು ಅವನ ಹತ್ರ ಇರೋ ಆ ವಿಡಿಯೋನ ನಾವು ತಗೋಬೇಕು. ಆಗ್ಲೇ ನಾವು ಮಂತ್ರನ ಟಚ್ ಮಾಡೋದಿಕ್ಕಾಗೋದು. ಆಮೇಲೆ ಶಾಂತಿ, ನಾನು ಫೋನ್ ಮಾಡಿ ಮಾತಾಡ್ದಲ್ಲ, ಆ ವಿಚಾರಕ್ಕೆ ಏನಾದ್ರೂ ಅವ್ಳು ಟೆನ್ಷನ್ ಆದ್ಲಾ? ನೀನ್ ಫೋನ್ ಮಾಡಿ ಮಾತಾಡಿದ್ಮೇಲೆ ಅವಳ ರಿಯಾಕ್ಷನ್ ಫುಲ್ ಚೇಂಜ್. ಆಗ್ಲೇ ನನಗೂ ಸ್ವಲ್ಪ ಸಮಾಧಾನ ಆಗಿತ್ತು. ಅಲ್ಲಿದ್ದಾಗ ನನಗೆ ತಿಥಿ ಮಾಡ್ತಿದ್ದಾರೆ ಅನ್ನೋ ನೋವು ನನಗಿತ್ತು. ಆದ್ರೆ ಈಗ ನನಗೆ ತುಂಬಾ ಸಂತೋಷ ಆದಂಗಾಯ್ತು. ಇವತ್ತೆಲ್ಲ ಅವಳು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಚಿನ್ನು. ಆ ಕಾರ್ಯದಲ್ಲಿ ನೀನು ನೋವಲ್ಲಿದ್ದೆ, ಅವಳು ಟೆನ್ಷನ್ ಅಲ್ಲಿದ್ಲು. ಅದೇ ಅಲ್ವಾ ಬೇಕಾಗಿತ್ತು ನಮ್ಮಿಬ್ರಿಗೂ. ಇವತ್ ರಾತ್ರಿ ಅವಳು ಒಂದು ಕ್ಷಣನೂ ಕಣ್ಣು ಮುಚ್ಚಬಾರ್ದು ಚಿನ್ನು. ನೀನೊಳಗ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರು, ಅವಳಿಗೆ ಕಾಟ ಕೊಡ್ತಾನೆ ಇರು. ನೀನ್ ಅವಳ ಹತ್ರ 5 ಕೋಟಿ ದುಡ್ಡು ಕೊಟ್ರೇನೆ ಆ ವಿಡಿಯೋ ಕೊಡೋದು ಅಂತ ಹೇಳು. 5 ಕೋಟಿನ? ಅಲ್ಲ ಶಾಂತಿ, ಅಷ್ಟೊಂದು ದುಡ್ಡು ಅವಳು ಎಲ್ಲಿಂದ ಕೊಡೋದಕ್ಕೆ ಸಾಧ್ಯ? ನೀನ್ ಹೋಗಿ ಈ ವಿಷಯ ಹೇಳು, ಆಗ್ಲೇ ಅವಳು ಸ್ವಲ್ಪ ಟೈಮ್ ತಗೋತಾಳೆ.